ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನಿವತ್ತು ವಿಶೇಷವಾಗಿ ಹಾಗಲಕಾಯಿ ಯಾರೆಲ್ಲ ಇಷ್ಟಪಡ್ತೀರೋ ಅವರಿಗೆಲ್ಲ ಒಂದು ಒಳ್ಳೆ ಹಾಗಲಕಾಯಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಲಿಂಬು ತೊಗೊಂಡಿದ್ದೀನಿ, ಖಾರದ ಪುಡಿ, ಉಪ್ಪು, ಗುರೆಳ್ಳು ಪುಡಿ, ಹಾಗೆ ಕೊತ್ತಂಬರಿ ಪುಡಿ. ಇದು ಮಿಕ್ಸ್ ಮಸಾಲ ಪೌಡ್ರು, ಮಿಕ್ಸರಲ್ಲಿ ಮಾಡ್ಕೊಂಡಿರೋದು. ಹಾಗೆ ಈ ಮಸಾಲ ಪೌಡ್ರಲ್ಲಿ ನಾನು ಕೊತ್ತಂಬರಿ ಬೀಜ, ಹಾಗೆ ಬಡೆ ಸೊಪ್ಪು, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕಾಳು ಮೆಣಸನ್ನು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಎಲ್ಲವನ್ನು ನಾವು ಇವಾಗ ಕಲಸಿ ಆ ಹಾಗಲಕಾಯಿಗೆ ತುಂಬಿಕೊಳ್ಬೇಕು. ಇವಾಗ ಅರ್ಧ ಲಿಂಬು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹುಣಸೆ ರಸವನ್ನು ಕೂಡ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಬೆಲ್ಲ ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಹಾಗಲಕಾಯಲ್ಲಿ ತುಂಬಿಕೊಳ್ಬೇಕು. ಈ ರೀತಿಯಾಗಿ ಮಸಾಲೆ ತುಂಬಿಟ್ಕೊಂಡಿದ್ದು ಹಾಗಲಕಾಯಿ ಎಣ್ಗಾಯಿ ಅಂತಲೂ ಹೇಳ್ಬೋದು. ಈಸಿಯಾಗಿ ಪಟ್ಟಂತ ಮಾಡುವಂಥ ರೆಸಿಪಿ ಇದು. ಇವಾಗ ನೋಡಿ, ಇದೇ ರೀತಿಯಾಗಿ ಅದನ್ನು ಹೊರಳಾಡಿಸ್ತಾ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಎಣ್ಣೆಲೇ ಬೇಯಬೇಕು ಹಾಗಲಕಾಯಿ. ಇವಾಗ ಹಾಗಲಕಾಯಿ ಒಂದೇ ರೀತಿ ತಿಂದು ಬೋರಾದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನಿಮಗೆ ರುಚಿಗೆ ಅನುಗುಣವಾಗಿ ಹುಳಿ ಮತ್ತು ಬೆಲ್ಲ ಸೇರಿಸ್ಕೊಳ್ಬೋದು. ನಾನು ಇದರಲ್ಲಿ ಜಾಸ್ತಿ ಹಾಕಲಿಲ್ಲ. ಹಾಗಲಕಾಯಿ ಡ್ರೈ ಅಂತಲೇ ಹೇಳ್ಬೋದು, ಅಥವಾ ಹಾಗಲಕಾಯಿ ಮಸಾಲೆ ಎಣ್ಗಾಯಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಸೂಪರಾಗಿದೆ. ಹಾಗಲಕಾಯಿ ಮಸಾಲೆ ಡ್ರೈ ರೆಡಿಯಾಗಿದೆ. ಹಾಯ್ ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಹಾಗಲಕಾಯಿ ಮಸಾಲ ಡ್ರೈ ಮಾಡಿದ್ದೀನಿ. ಹಾಗಲಕಾಯಿ ಮಸಾಲ ಡ್ರೈ ತುಂಬ ಚೆನ್ನಾಗಿದೆ. ಯಾವುದೇ ಮಸಾಲೆ ಅರಿಯೋ ಕೆಲಸ ಇಲ್ಲ. ಈಸಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಸಾಲೆ ಮಾಡಿ ಡ್ರೈ ಮಾಡ್ಬೋದು. ಈ ರೆಸಿಪಿ ಹಾಗಲಕಾಯಿ ಇಷ್ಟಪಡೋರು ಯಾರ್ಯಾರು ಇದ್ದೀರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಹಾಗಲಕಾಯಿ ಡ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.